ಕಡೆ ತಿಂಡಿ ತಿನ್ನೋಕಂತ ಹೇಳಿ ರಂಗನಾಥ್ ಅವರು ರವಿ, ಸೂರ್ಯ, ಮನೋಜ ಎಲ್ಲರೂ ಡೈನಿಂಗ್ ಟೇಬಲ್ಗೆ ಬರ್ತಾರೆ. ಆಗ ಶಾಂತಿನೂ ಅಲ್ಲಿಗೆ ಬರ್ತಾಳೆ. ಅಲ್ಲಿಗೆ ಬಂದ ರೋಹಿಣಿಗೆ ಬಾರಮ್ಮ ಟಿಫನ್ ತಿನ್ನು ಅಂತ ಹೇಳಿದಾಗ ಮನೋಜನ ನೋಡಿದಂತ ರೋಹಿಣಿ ಇಲ್ಲ ಅತ್ತೆ ನನಗೊಂದೇನೋ ಮೇಲ್ ಕಳ್ಸೋತಿದೆ ಅರ್ಜೆಂಟ್, ಆಮೇಲೆ ಬರ್ತೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಹಾಗೆ ಶ್ರುತಿನೂ ಸಹ ಮೀನಾ ಅವರೇ ಟಿಫನ್ ರೆಡಿ ಆಯ್ತಾ, ನಂಗೆ ತುಂಬಾ ಹಸಿವಾಗ್ತಾ ಇದೆ ಅಂತ ಮಾತಾಡ್ತಾ ಡೈನಿಂಗ್ ಹಾಲ್ಗೆ ಹತ್ರ ಬರ್ತಾಳೆ. ಅಲ್ಲಿ ರವಿನ ನೋಡಿ ಕೋಪದಿಂದ ಬೇಡ ಮೀನಾ ಅವರೇ, ನಾನು ಸ್ಟುಡಿಯೋದಲ್ಲೇ ತಿನ್ಕೋತೀನಿ, ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಹಾಗೆ ಟಿಫನ್ ಬಡ್ಸೋಕಂತ ಬಂದ ಮೀನಾ ರಂಗನಾಥ್ ಅವರು ಹಾಗೂ ಶಾಂತಿಗೆ ಅಷ್ಟೇ ಬಡಿಸಿ ಅಲ್ಲಿಂದ ಹೊರಡ್ತಾಳೆ. ಇದನ್ನೆಲ್ಲ ಗಮನಿಸಿದಂತ ರಂಗನಾಥ್ ಅವರು ಏನ್ರೋ 3 ಜನನು ಹೆಂಡತಿ ಜೊತೆ ಜಗಳ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ಸ್ಮಾಲ್ ಕರೆಕ್ಷನ್ ಅಪ್ಪ, ನಾವು ಜಗಳ ಮಾಡ್ಕೊಂಡಿಲ್ಲ, ಅವರೇ ನಮ್ಮ ಹತ್ರ ಜಗಳ ಮಾಡ್ಕೊಂಡಿದ್ದಾರೆ ಅಂತ ರವಿ ಹೇಳ್ತಾನೆ. ಆಗ ಶಾಂತಿ ನಿಜವಾಗ್ಲೂ ಜಗಳ ಮಾಡ್ಕೊಂಡಿದ್ದೀರೇನೋ, ಅವಳು ಅದೇನೋ ಕಳ್ಸೋದಿದೆ ಅಂತ ಹೇಳಿ ಒಳಗಡೆ ಹೋದ್ಲು, ಇವಳು ಟ್ರಾಫಿಕ್ ಜಾಮ್ ಅಂತ ಇದ್ದಾಳೆ, ಏನಾಯ್ತು ಅಂತ ಕೇಳ್ತಾ ಇರ್ತಾಳೆ. ಆಗ ಸೂರ್ಯ ಈ ದೂರ್ತ ಪತ್ನಿಯರು ಸುಮ್ನೆ ಜಗಳ ಆಡ್ತಾರೆ, ಇವ್ರನ್ನ ಕೆಡ್ಕೊಂಡು ಬಾಯಲ್ಲಿ ಕೆಮ್ಮಣ್ಣು ತುಂಬಿಡ್ಬೇಕು ಅಂತ ಬೈತಿರುವಾಗ ಅದನ್ನ ಕೇಳಿಸ್ಕೊಂಡಂತ ಮೀನಾ ಅಡುಗೆ ಮನೆಯಲ್ಲಿ ಪಾತ್ರೆನ ಬಿಸಾಕ್ತಾ ಇರ್ತಾಳೆ. ಆಗ ಶಾಂತಿ ಅದು ನನ್ನ ಮನೆ ಪಾತ್ರೆ ಕಣೆ ಅಂತ ಹೇಳಿದಾಗ ಇಲ್ಲ ಅತ್ತೆ ಕೈ ಜಾರಿ ಬಿತ್ತು ಅಂತ ಸಮರ್ಥನೆ ಮಾಡ್ಕೊಂತಾಳೆ ಮೀನಾ. ಆಗ ಸೂರ್ಯ ಕೈ ಜಾರಿ ಬಿದ್ದಂಗೆ ಏನಿರ್ಲಿಲ್ಲ, ಜಾಡ್ಸ್ ಒದ್ದಂಗಿತ್ತು ಅಂತ ಹೇಳ್ತಿರ್ತಾನೆ. ಆಗ ರಂಗನಾಥ್ ಅವರು ರವಿಗೆ ನಿಂದೇನಪ್ಪ ಸಮಸ್ಯೆ ಅಂತ ಕೇಳಿದಾಗ ಅಪ್ಪ ಸುಮ್ನೆ ಶ್ರುತಿ ಓವರ್ ಆಗಿ ಆಡ್ತಾ ಇದ್ದಾಳಪ್ಪ ಅಂತ ರವಿ ಹೇಳ್ತಾ ಇರ್ತಾನೆ. ಆಗ ಅಲ್ಲಿಗೆ ಬಂದ ಮೀನಾ ಮತ್ತೆ ರಂಗನಾಥ್ ಅವರು ಹಾಗೂ ಶಾಂತಿಗೆ ಬೇಡ ಬೇಡ ಅಂದ್ರು ರೈಸ್ ಬಾತ್ನ ಬಡಿಸಿ ಕೋಪದಿಂದ ಅಲ್ಲಿಂದ ಹೊಡ್ತಾಳೆ. ಆಗ ಶಾಂತಿ ಇದೇನಿವಳು ಬೇಡ ಬೇಡ ಅಂದ್ರು ರೈಸ್ ಬಾತ್ ಸುರಿತಾ ಇದ್ದಾಳೆ, ಚಟ್ನಿ ಯಾರು ಹಾಕೋದು ಅಂತ ಹೇಳಿದಾಗ ನಿನ್ ಕೈ ಇಲ್ವಾ ಹಾಕೊಂಡು ತಿನ್ನಿ ಅಂತ ರಂಗನಾಥ್ ಅವರು ಬೈತಾ ಇರ್ತಾರೆ. ಆಗ ಮನೋಜ ಇಲ್ಲಿ ಯಾರು ಬಡಿಸಲ್ಲ, ನಮ್ಗೆ ನಾವೇ ಹಾಕೊಂಡು ತಿನ್ಬೇಕು ಅಂತ ಹೇಳಿ ಮನೋಜ, ಸೂರ್ಯ, ರವಿ ಬಡಿಸ್ಕೊಂಡು ತಿನ್ನೋಕ್ ಶುರು ಮಾಡ್ತಾರೆ. ಆಗ ಸೂರ್ಯ ಹಾಕ್ಕೊಳ್ಳೋ ಅನ್ನಕ್ಕೆ ಚಟ್ನಿ ಹಾಕೋತಿದ್ಯೋ ಚಟ್ನಿಗೆ ಅನ್ನ ಹಾಕೋತಿದ್ಯೋ ಗೊತ್ತಾಗ್ತಾ ಇಲ್ಲ, ಚೆನ್ನಾಗಿ ಹಾಕೊಂಡು ತಿನ್ನು, ಇವಾಗಿರೋ ಕೋಪಕ್ಕೆ ಮಧ್ಯಾಹ್ನ ಅಡುಗೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿದಾಗ ಮನೋಜ ಇನ್ನೂ ಸ್ವಲ್ಪ ಬಡಿಸ್ಕೊಂಡು ತಿನ್ನೋಕ್ ಶುರು ಮಾಡ್ತಾನೆ. ಆಗ ಸೂರ್ಯ ಅಪ್ಪ ಅದು ಏನಾಯ್ತಂದ್ರೆ ಅಂತ ಹೇಳಿ ಸಮಸ್ಯೆನ ಹೇಳ್ಕೊಳಕಂತ ಹೋಗ್ತಾನೆ. ಆಗ ರಂಗನಾಥ್ ಅವರು ಇರಪ್ಪ ನಾನಿಲ್ಲಿ ಬಂದಿರೋದು ತಿಂಡಿ ತಿನ್ನೋಕೆ, ನಿಮ್ಮ ಸಂಸಾರದ ತಾಪತ್ರೆಯನ್ನ ಕೇಳೋಕಲ್ಲ ಅಂತ ಹೇಳಿದಾಗ ಮನೋಜ ಏನಪ್ಪ ನೀನು, ನಾವೆಲ್ಲ ಒಂದೇ ಕುಟುಂಬ ಅಂತ ಅಂತೀರ, ಈಗ ಈ ಜಗಳ ಆದ್ಮೇಲೆ ನಾವೆಲ್ಲ ಬೇರೆ ಬೇರೆ ಸಂಸಾರನ ಅಂತ ಹೇಳಿದಾಗ ಹೌದು ಕಣೋ ಅದು ಹಾಗೆ ಅಂತ ಹೇಳ್ತಾರೆ ರಂಗನಾಥ್. ಆಗ ಶಾಂತಿ ರವಿಗೆ ಏನಾಯ್ತು ಅಂತ ಹೇಳಿ ಸನ್ನೆ ಮಾಡ್ತಾ ಇರ್ತಾಳೆ. ಆಗ ಸೂರ್ಯ ಅಪ್ಪ ಏನಾಯ್ತು ಅಂತನಾದ್ರೂ ಕೇಳಪ್ಪ ಅಂತ ಹೇಳಿದಾಗ ಇಲ್ಲ ಕಣೋ ಇದು ನಿಮ್ಮ ಸಂಸಾರದ ವಿಷಯ, ನೀವೇ ಸರಿ ಮಾಡ್ಕೋಬೇಕು, ಅದೇನ್ ಮಾಡ್ತಿರೋ ಡಿಯೋಟ್ ಹಾಡ್ತಿರೋ ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ರಂಗನಾಥ್. ಆಗ ಶಾಂತಿ ಅದೇನಾಯ್ತು ಅಂತನಾದ್ರೂ ಕೇಳ್ರಿ ಅಂತ ಹೇಳಿದಾಗ ಇಲ್ಲ ಕಣೆ ನಾನು ಕೇಳಲ್ಲ ನೀನು ಕೇಳಬೇಡ, ಸರಿ ಆಯ್ತು ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೊರಡ್ತಾರೆ. ಆಗ ಮನೋಜ ಕೋಪದಿಂದ ಏನಿದು ಹೀಗೆ ಎದ್ದೋಗ್ತಾ ಇದಾರೆ, ಎಂತ ಅಪ್ಪ ಇವರು ಅಂತ ಹೇಳಿ ಬೈತಾ ಇರ್ತಾನೆ. ಆಗ ಸೂರ್ಯ ಆ 27 ಲಕ್ಷನ ತಗೊಂಡು ಹೋದೆಲ್ಲ ಅದೇ ಅಪ್ಪನೇ ಅವರು ಅಂತ ಹೇಳ್ತಾ ಇರ್ತಾನೆ. ಆಗ ಮನೋಜ ಅಮ್ಮ ನೀನಾದ್ರೂ ಕೇಳಮ್ಮ ಅಂತ ಹೇಳಿದಾಗ ಗಂಟ್ಲಲ್ಲಿ ಅನ್ನನ ಇಟ್ಕೊಂಡು ಶಾಂತಿ ಗುಣಗ್ತಾ ಇರ್ತಾಳೆ. ಆಗ ಮನೋಜ ಅಮ್ಮ ಅನ್ನ ನುಂಗಿ ಕರೆಕ್ಟಾಗಿ ಮಾತಾಡಮ್ಮ, ಅರ್ಥ ಆಗ್ತಿಲ್ಲ ಅಂತ ಹೇಳಿದಾಗ ಯಾಕೆ ಹೇಳು, ನಾನು ಅದನ್ನ ಕೇಳಿದ್ರೆ ನನ್ನ ಗಂಡ ನನ್ನ ಜೊತೆ ಜಗಳ ಮಾಡ್ಲಂತನ, ಸುಮ್ನೆ ತಿನ್ನು ಏನು ಬೇಕಾಗಿಲ್ಲ ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾಳೆ ಶಾಂತಿ. ಈ ಕಡೆ ಅಡುಗೆ ಮನೆಗೆ ಬಂದ ಸೂರ್ಯ ಮೀನನ್ನೇ ಗುರಾಯಿಸ್ತಾ ನೀರ್ ಕುಡಿಯೋಕಂತ ಬಂದೆ ಅಂತ ಹೇಳಿ ನೀರ್ ಕುಡಿತಾ ಇರ್ತಾನೆ. ಆಗ ಚಾಕುನ ಎತ್ತಿಡೋಕಂತ ಬಂದ ಮೀನಾ ಚಾಕು ತಗೋತಾಳೆ. ಅದನ್ನ ನೋಡಿ ಹೆದರ್ದಂತ ಮೀನಾ ಕೊಲೆ ಅಂತ ಚೀರ್ತಾ ಇರ್ತಾನೆ. ಯಾರಯ್ಯ ನಿನ್ನ ಕೊಲೆ ಮಾಡ್ತಿರೋದು, ನನಗೆ ನೀನೇ ದುರ್ಗಿ ಮಹಾಕಾಳಿ, ನನ್ನ ಹಾರ್ಟು ಬಾಯಿಗೆ ಬಂದ್ಬಿಡ್ತು ಅಂತ ಹೇಳಿ ಬೈತಾ ಇರ್ತಾನೆ. ಹಾಗೆ ಈ ಕಡೆ ರೂಮಲ್ಲಿ ಮನೋಜ ರೋಹಿಣಿ ಸೀರೆನ ಸೆರಗನ್ನ ಹಿಡ್ಕೊಂಡು ರೋಹಿಣಿ ನಾನು ನಿನ್ನ ಹತ್ರ ಏನೋ ಕೇಳಬೇಕು ಅಂತ ಹೇಳಿದಾಗ ಸೀರೆ ಬೇಕಾ ಅಂತ ಕೇಳ್ತಾಳೆ ರೋಹಿಣಿ. ಚೀ ಅದಲ್ಲ ಅಂತ ಹೇಳಿದಾಗ ಚೀ ಅಂತಿರೋದನ್ನೇ ಹಿಡ್ಕೊಂತಿರೋದು, ಬಿಡಿ ಮನೋಜ್ ನನಗೆ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾಳೆ ರೋಹಿಣಿ. ಆಗ ಮನೋಜ ನೀನು ಈ ರೀತಿ ಎಲ್ಲ ಕೋಪ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇರ್ತಾನೆ. ಆಗ ಸೂರ್ಯ ಮೀನಾಗೆ ನೋಡು ಕೋಪ ಅನ್ನೋದು ದೋಸೆ ಇದ್ದಂಗೆ ಬಿಸಿ ಇದ್ದಾಗಲೇ ತಿನ್ಬಿಡ್ಬೇಕು, ಆದ್ಮೇಲೆ ತಿನ್ನಕ್ ಮಜಾಗ್ ಬರಲ್ಲ, ಆಗಿದ್ಕೆಲ್ಲ ನನ್ನ ಹತ್ರ ಸಾರಿ ಕೇಳ್ಬಿಡು ಅಂತ ಹೇಳಿದಾಗ ಕೋಪದಿಂದ ಮೀನಾ ಸೂರ್ಯನ ಮೇಲೆ ಹೋಗಿ ನಾನ್ಯಾಕ್ರಿ ಸಾರಿ ಕೇಳಬೇಕು ಅಂತ ಕೇಳ್ತಾ ಇರ್ತಾಳೆ. ಆಗ ಕೋಪದಲ್ಲಿರೋ ಮನೋಜ ನಾನು 5 ಡಿಗ್ರಿ ಮನೋಜ್ ಕುಮಾರ್ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್, ನಾನು ನಿನ್ನ ಹತ್ರ ಕ್ಷಮೆ ಕೇಳೋದೇ 8th ವಂಡರ್ ಅದು ತಿಳ್ಕೊ ಅಂತ ಹೇಳಿದಾಗ ಅದಕ್ಕೇನ್ರಿ ಮಾಡೋದು ಇವಾಗ ಅಂತ ಕೇಳ್ತಾಳೆ ರೋಹಿಣಿ. ಒಂದ್ ಮುತ್ತು ಕೊಡು ಅಂತ ಹೇಳಿ ಕೇಳ್ತಾನೆ. ಆಗ ರೂಮಲ್ಲಿರೋ ರವಿ ಶ್ರುತಿಗೆ ಇಲ್ಲ ನಾನೇ ಕೇಳ್ತೀನಿ ಅಂತ ಹೇಳ್ತಿರ್ತಾನೆ. ಆಗ ಕೋಪದಲ್ಲಿರೋ ಶ್ರುತಿ ರವಿಗೆ ಹಿಗ್ಗ ಬೈತಾ ಇರ್ತಾಳೆ. ಆಗ ರವಿ ಅಲ್ಲ ಶ್ರುತಿ ನಾನೇ ಸಾರಿ ಕೇಳ್ತೀನಿ ಅಂತ ಹೇಳ್ತಿದ್ದೀನಲ್ಲ, ಯಾಕೆ ಈ ರೀತಿ ಬೈತಿದ್ಯಾ ಅಂತ ಹೇಳ್ತಿರ್ತಾನೆ. ಇವ್ರು ಏನೇ ಸರ್ಕಸ್ ಮಾಡಿದ್ರು ಶ್ರುತಿ, ರೋಹಿಣಿ ಹಾಗೂ ಮೀನಾಗೆ ಕೋಪ ಕಡಿಮೆ ಆಗ್ತಿರಲ್ಲ. ಆಗ ಇವ್ರನ್ನ ಹೇಗಾದ್ರೂ ಮಾಡಿ ಒಲ್ಕೋಬೇಕು ಅಂತ ಹೇಳಿ ರೊಮ್ಯಾಂಟಿಕ್ ಆಗಿ ಹಾಡು ಹೇಳೋಕೆ ಶುರು ಮಾಡ್ತಾರೆ ಮನೋಜ, ರವಿ ಹಾಗೂ ಸೂರ್ಯ.
ಹಾಗೆ ಹಾಡು ಹೇಳ್ತಾ ಹೇಳ್ತಾ ಮುತ್ತು ಕೇಳ್ತಾರೆ. ಆದ್ರೆ ಈ 3 ಜನನು ಒಪ್ಕೊಳ್ತಾನೆ ಇರಲ್ಲ. ಸೂರ್ಯ, ರವಿ, ಮನೋಜ ತಮ್ಮ ಹೆಂಡತಿಯರನ್ನ ಒಲ್ಸ್ಕೊಳ್ಳೋಕೋಸ್ಕರ ರೊಮ್ಯಾಂಟಿಕ್ ಆಗಿ ಹಾಡು ಹೇಳ್ತಾ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾರೆ. ಕೊನೆಯದಾಗಿ ತಮ್ಮ ಗಂಡಂದ್ರ ಪ್ರೀತಿಗೆ ಸೋತಂತ ಮೂವರು ಅವ್ರವ್ರ ಕೆನ್ನೆಗೆ ಮುತ್ತು ಕೊಡ್ತಾರೆ. ಈ ಕಡೆ ಆಕ್ಟ್ರೆಸ್ ಸ್ನೇಹಿತ ತಂಗಿ ಮದುವೆಗೆ ಎಲ್ಲ ಪ್ರಿಪ್ರೇಷನ್ ನಡೆದಿರುತ್ತೆ. ಆಗ ಮೀನಾ ತನಗೆ ಕೊಟ್ಟಿರೋ ಆರ್ಡರ್ ಪ್ರಕಾರ ಕಲ್ಯಾಣ ಮಂಟಪದ ಹೊರಗಡೆ ಡೆಕೋರೇಷನ್ ಎಲ್ಲ ಮುಗಿಸಿ ಕಾರ್ ಡೆಕೋರೇಷನ್ ಮಾಡ್ತಾ ಇರ್ತಾಳೆ. ಆಗ ಅದನ್ನೆಲ್ಲ ದೂರದಿಂದನೇ ಗಮನಿಸಿದಂತ ವಿಶಾಲಾಕ್ಷಿ, ಈಗ ತಾನೇ ಚಿಗುರಿದ ಮೊಳಕೆ ಇವಳು ನನ್ನನ್ನೇ ನೋಡಿ ನಗ್ತಾ ಇದ್ದಾಳೆ, ಇವಳನ್ನ ಹುಟ್ಲಿಲ್ಲ ಅಂತ ಅನಿಸ್ಬಿಡ್ಬೇಕು ಅಂತ ಹೇಳಿ ತನ್ನಲ್ಲಿರೋ 2 ರೌಡಿಗಳನ್ನ ಸನ್ನೆ ಮಾಡಿ ಅವಳ ಹತ್ರ ಕಳಿಸ್ತಾಳೆ. ಆಗ ಆ ರೌಡಿಗಳು ಬೇಕು ಅಂತಾನೆ ಜಗಳ ಆಡ್ತಾ, ನಾವು ಗಂಡಿನ ಕಡೆಯವರು ಯಾವ ರೀತಿ ಕಾರ್ ಡೆಕೋರೇಷನ್ ಮಾಡಿದ್ದಾರೆ, ಕಾರ್ ಅಂದ್ರೆ ಹೂವಿನ ತೇರ್ ತರ ಇರಬೇಕು, ಇದೇನು ಮುನ್ಸಿಪಾಲಿಟಿ ವ್ಯಾನ್ ತರ ಇದೆ, ಇಂಥ ಕಾರಲ್ಲಿ ಹುಡುಗ ಕುಂದಿರ್ಬೇಕಾ, ಆಗಲ್ಲ ಅಂತ ಹೇಳಿ ಜಗಳ ಮಾಡ್ತಾ ಇರ್ತಾನೆ. ಆಗ ಇನ್ನೊಬ್ಬ ವ್ಯಕ್ತಿ, ನಾವೇ ಮಾಡಿರೋದು ನಿಮ್ಗೆ ಚೆನ್ನಾಗಿಲ್ಲ ಅಂತಂದ್ರೆ ನೋಡಕ್ ಹೋಗ್ಬೇಡಿ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಆಗ ಏನೋ ನಮಗೆ ಮರ್ಯಾದೆ ಇಲ್ದೇನೆ ಮಾತಾಡ್ತೀಯ ಅಂತ ಹೇಳಿ ಮೀನಾ ಕಾರ್ ಮೇಲೆ ಇಟ್ಟಿರೋ ಫ್ಲವರ್ ಬೊಕ್ಕೆಗಳನ್ನೆಲ್ಲ ಕಿತ್ತು ಬಿಸಾಕಿ ಇದನ್ನ ಡೆಕೋರೇಷನ್ ಅಂತಾರ ಅಂತ ಹೇಳಿ ಕಾಲಿಂದ ಹೊಸ್ಕಾಕಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಗ ಮೀನಾ ಅಳ್ತಾ ಕುತ್ಕೋತಾಳೆ. ಆಗ ಮೀನಾ ಕಡೆಯವರು, ಏನ್ ಮೀನಾ ಇದು, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಡೆಕೋರೇಷನ್ ಮಾಡಿದ್ವಿ, ಎಲ್ಲ ಹಾಳು ಮಾಡಿಬಿಟ್ರಲ್ಲ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಆದ್ರೆ ಇದೆಲ್ಲ ವಿಶಾಲಾಕ್ಷಿ ಕನಸಾಗಿರುತ್ತೆ. ಅದನ್ನ ನೆನೆಸ್ಕೊಂಡು ವಿಶಾಲಾಕ್ಷಿ ನಗ್ತಾ ಇರ್ತಾಳೆ. ಆಗ ರೌಡಿಗಳು, ಏನಕ್ಕ ನಾವಿನ್ನೂ ಹೋಗೇ ಇಲ್ಲ, ಆಗ್ಲೇ ನೀನ್ ನಗ್ತಾ ಇದೀಯಾ ಅಂತ ಹೇಳಿದಾಗ, ಡ್ರೀಮಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಇನ್ನು ಲೈವ್ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ, ಹೋಗ್ರೋ ಅಂತ ಹೇಳಿದಾಗ ಆ ರೌಡಿಗಳು ಮಾತಾಡ್ಕೊಳ್ತಾ ಮೀನಾ ಡೆಕೋರೇಷನ್ ಮಾಡಿರೋ ಕಾರ್ ಹತ್ರ ಬಂದು, ಏನಯ್ಯ ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ಯಾ, ನಾವು ಗಂಡಿನ ಕಡೆದವರು ಈ ರೀತಿ ಕಾರೆಲ್ಲ ಹುಡುಗ ಕುತ್ಕೋಬೇಕು, ಆಗಲ್ಲ, ಒಳ್ಳೆ ಡೆಕೋರೇಷನ್ ಮಾಡೋರ್ನ ಕರ್ಸಕ್ಕಾಗಲ್ವಾ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅದನ್ನೆಲ್ಲ ದೂರದಿಂದನೇ ಗಮನಿಸ್ತಾ ಇರ್ತಾಳೆ ಮೀನಾ. ಹಾಗೆ ಮೀನಾ ಕಡೆಯವರು, ಏನ್ ಮೀನಾ ಇವರು ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅಂತ ಮಾತಾಡ್ಕೊಳ್ತಾ ಇದ್ದಾರೆ, ನಮಗೆ ಯಾಕೋ ಇವರು ಮದ್ವೆಗೆ ಬಂದಿಲ್ಲ ಅಂತ ಅನಿಸ್ತಿದೆ ಅಂತ ಹೇಳ್ತಿರುವಾಗ, ಅಕ್ಕ ನೀವು 1 ನಿಮಿಷ ನನ್ನ ಜೊತೆ ಇದನ್ನೆಲ್ಲ ಬಿಟ್ಟು ಬನ್ನಿ ಅಂತ ಹೇಳಿ ಅವ್ರನ್ನೆಲ್ಲ ಕರ್ಕೊಂಡು ಒಳಗಡೆ ಹೋಗ್ತಾಳೆ ಮೀನಾ. ಹಾಗೆ ಈ ಕಡೆ ಅವರಿಬ್ರು ಬೇಕು ಅಂತಾನೆ ಕಿತ್ತಾಡ್ತಾ ಹೇಗಾದ್ರೂ ಮಾಡಿ ಡೆಕೋರೇಷನ್ ಹಾಳು ಮಾಡಬೇಕು ಅಂತ ಹೇಳಿ, ಆಗ ರೌಡಿ, ಏನೋ ನಿಂಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಿಂಗೆ ಧೈರ್ಯ ಇದ್ರೆ ಕಿತ್ ಬಿಸಾಕು ಅಂತ ಹೇಳಿದಾಗ, ಎಲ್ಲಾನು ಕಿತ್ ಬಿಸಾಕ್ತೀನೋ ನೋಡ್ತಾ ಇರು ಅಂತ ಹೇಳಿದಾಗ, ಆಗ ಮೀನಾ ಕಡೆಯವರು ಹಾಗೂ ಮೀನಾ ಅಲ್ಲಿಗೆ ಬರ್ತಾರೆ. ಆಗ ಆ ವ್ಯಕ್ತಿ, ಏನೋ ನೀವು ಬಂದ್ಬಿಟ್ಟಿದ್ದೀರಾ, ನೋಡ್ತಾರೆ ಈಗೆಲ್ಲ ಕಿತ್ತು ಪೀಸ್ ಮಾಡಾಕ್ಬಿಡ್ತೀನಿ ಬಿಸಾಕಿ ಅಂತ ಹೇಳಿದವಾಗ, ನೀನೇನೋ ಮಾಡೋದು, ನಾವೇ ಈಗ ನಿಮ್ಮನ್ನ ಪೀಸ್ ಮಾಡಿಬಿಡ್ತೀವಿ ಅಂತ ಹೇಳಿ ಎಲ್ಲರೂ ಪೊರ್ಕೆ ಹಾಗೂ ದೊಣ್ಣೆನ ತಗೊಂಡ್ಬಂದು ಅವು 2 ವ್ಯಕ್ತಿಗಳನ್ನ ಹೊಡಿತಾ ಇರ್ತಾರೆ. ಅದನ್ನ ನೋಡಿ ವಿಶಾಲಾಕ್ಷಿಗೆ ಶಾಕ್ ಆಗುತ್ತೆ. ಮೀನಾ ಹಾಗೂ ಮೀನಾ ಕಡೆಯವರು ಡೆಕೋರೇಷನ್ನ ಹಾಳು ಮಾಡೋಕಂತ ಬಂದ ವಿಶಾಲಾಕ್ಷಮ್ಮನ ಕಡೆ ರೌಡಿಗಳನ್ನ ಚೆನ್ನಾಗಿ ಪೊರ್ಕೆ ಹಾಗೂ ದೊಣ್ಣೆಯಿಂದ ತಳಿಸ್ತಾ ಇರ್ತಾರೆ. ಇದನ್ನೆಲ್ಲ ಸುತ್ತಲೂ ನಿಂತಿರೋ ಜನ ಎಲ್ಲರೂ ನೋಡ್ತಾ ಇರ್ತಾರೆ. ಆಗ ವಿಶಾಲಾಕ್ಷಿ, ಏನಾಯ್ತಿದು, ನಾನೇನೋ ಮಾಡಕ್ ಹೋಗಿ ನನ್ಗೆ ಉಲ್ಟಾ ಹೊಡಿತಲ್ಲ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಆಗ ಮೀನಾ ಕಡೆಯವರು ಹೊಡ್ತಿರೋ ಹೊಡೆತನ ತಡ್ಕೊಳಕ್ ಆಗದೆ ಆ ರೌಡಿಗಳು ಅಲ್ಲಿಂದ ಓಡಿ ಹೋಗ್ತಾರೆ.